ಕೆಲವರುಗಳು ನಾವು ಪಾಪ ಮಾಡದೇ ಇರೋದಕ್ಕೆ ಕಾರಣ ನಾವು ಸ್ಮಾರ್ಟ್ ಆಗಿದ್ವಿ, ಎಸ್ಕೇಪ್ ಆಗಿದ್ರಿಂದ ಅಲ್ಲ, ದೇವರ ಕರುಣೆ ನಿನ್ನ ಮೇಲೆ ಇದ್ದಿದ್ರಿಂದ ಎಸ್ಕೇಪ್ ಆಗಿದೀಯ ನೀನು. ದೇವರು ಸ್ವಂತ ತಂದೆ ತರ ಹೈಡ್ ಮಾಡ್ತಾನೆ ಪಾಪಗಳನ್ನ. ಯಾವಾಗ ಒಬ್ಬ ವ್ಯಕ್ತಿಯನ್ನ ಎಕ್ಸ್ಪೋಸ್ ಮಾಡ್ತಾನೋ, ಅವನ ಪಾಪವನ್ನ ಬೇರೆಯವರಿಗೆ ತೋರಿಸ್ತಾನೋ, ಅವತ್ತು ಅವನ ಮೇಲೆ ದಂಡನೆ ಬಂದಿದೆ ಅಂತ ಅರ್ಥ. ಸೀಕ್ರೆಟ್ ಆಗಿ ಹೈಡ್ ಮಾಡೋವರೆಗೂ ನೀನು ಬಚಾವಾದೆ ಅಂತ ತಿಳ್ಕೊಂಬೇಡ. ಒಂದಲ್ಲ ಒಂದು ದಿವಸ ಕೆಲವರ ಪಾಪಗಳನ್ನ ದೇವರು ಎಕ್ಸ್ಪೋಸ್ ಮಾಡ್ತಾನೆ. ಎಕ್ಸ್ಪೋಸ್ ಮಾಡಿ ತಿಳಿಸಿದಾಗ ಒಂದು ತಿಳ್ಕೋಬೇಕು, ದೇವರಿಗೆ ಅವನ ಮೇಲೆ ಕೋಪ ಬಂದಿದೆ. ಯಾಕಂದ್ರೆ ಅಷ್ಟು ವರ್ಷ ದೇವರು ಅವನ ಮೇಲೆ ಹೈಡ್ ಮಾಡಿದ್ರು, ಅವನನ್ನು ಕ್ಷಮಿಸಿದ್ರು, ಪ್ರೀತಿಸಿದ್ರು, ಅವನನ್ನು ಸ್ವಂತ ತಂದೆ ಥರ ದೇವರು ಹೈಡ್ ಮಾಡ್ತಾನೆ. ಆದರೆ ಮಿತಿ ಮೀರಿ ಹೋದಾಗ ಅವುಗಳನ್ನ ಎಕ್ಸ್ಪೋಸ್ ಮಾಡ್ತಾನೆ. ಯಾಕಂದ್ರೆ ಆವಾಗ ನಿನ್ನ ಡಿಲೀಟ್ ಹಿಸ್ಟ್ರಿನ ಯಾರೂ ತೆಗಿಯೋಕ್ಕಾಗಲ್ಲ ನಿನ್ನ ಫೋನಿಂದ. ಇವತ್ತು ನಿಮ್ಮ ಜೀವಿತಗಳನ್ನು ನೋಡ್ರಿ, ಕೃಪೆಯಿಂದ ದೇವರು ನರಕದಿಂದ ನಮ್ಗೆ ತಪ್ಪಿಸಿದ್ದಾನೆ. ಪಾಪದ ಕೆಸರಿನಿಂದ ಕೆಲವರನ್ನ ದೇವರು ತಪ್ಪಿಸಿದ್ದಾನೆ. ನಿರಾಶೆಯ ಹಾಸಿಗೆಯಿಂದ ಕೆಲವರನ್ನ ದೇವರು ತಪ್ಪಿಸಿದ್ದಾನೆ. ಸಂದೇಹಗಳಿಂದ, ಭಯಗಳಿಂದ ದೇವರು ನಮ್ಮನ್ನು ತಪ್ಪಿಸಿದ್ದಾನೆ.